ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪನ್ನು ಓಪನ್ ಮಾಡಿದಾಗ ಅದು ಇದ್ದಕ್ಕಿದ್ದಾಗೆ ಕ್ಲೋಸ್ ಆಗ್ತದೆ. ಅದನ್ನು ಕ್ಲೋಸ್ ಆಗೋದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದರಿಂದ ನಾನು ಮುಂದೆ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನೇ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಈಗ ನಾವು ಮನೆಪಟ್ಟಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಕೆಳಗಡೆ ಇಲ್ಲಿ ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪನ್ನು ಓಪನ್ ಮಾಡ್ತೀವಿ. ಓಪನ್ ಮಾಡಿದ ನಂತರ ಮನೆಪಟ್ಟಿ ಕಾರ್ಯಾಚರಣೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆ್ಯಪ್ ಕ್ಲೋಸ್ ಆಗ್ತದೆ. ಇದಕ್ಕೆ ಏನು ಸೊಲ್ಯೂಷನ್ ಅಂದರೆ, ನೀವು ಇಲ್ಲಿ ಮನೆಪಟ್ಟಿ ಕಾರ್ಯಾಚರಣೆ ಹೋಮ್ ಪೇಜಲ್ಲಿ ಮೇಲ್ಗಡೆ 3 ಗೆರೆ ಇದೆಯಲ್ಲ, ಆ 3 ಗೆರೆ ಮೇಲೆ ಕ್ಲಿಕ್ ಮಾಡಿ. ಆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆಪ್ಷನ್ಸ್ ತೋರಿಸ್ತಾ ಹೋಗುತ್ತೆ. ಮೊದಲಿಗೆ ಸ್ವಯಂಗಣಿತ ಐಡಿಗಳು, ನಂತರ ಇಲ್ಲಿ ಬಗ್ಗೆ ಅಂತ ಇದೆ, ನಂತರ ಪಾಸ್ವರ್ಡ್ ಬದಲಾಯಿಸಿ, ಮನೆಪಟ್ಟಿ ಬ್ಲ್ಯಾಕ್ ಮ್ಯಾಪ್ಗಳು, ನಂತರ ಸಹಾಯ ಮತ್ತು ಲಾಗೌಟ್ ಇದೆ. ನಿಮಗೇನಾದರೂ ಆ್ಯಪು ಕ್ಲೋಸ್ ಆಗ್ತಾ ಇದೆ ಅಂದರೆ ಒಂದ್ಸಲಿ ನೀವು ಲಾಗೌಟ್ ಮಾಡಿ ಲಾಗಿನ್ ಮಾಡಬೇಕಾಗತ್ತೆ. ಇಲ್ಲಿ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಲಾಗೌಟನ್ನು ಮಾಡಾದ ನಂತರ ಬಳಕೆದಾರರ ಐ ಡಿ ಡಿಫಾಲ್ಟಾಗಿ ಇಲ್ಲಿ ಸೆಟ್ ಆಗಿರುತ್ತೆ, ಅದು ಬ್ಲಾಕ್ ಆಗಿರುತ್ತೆ. ನಂತರ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ. ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTPಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಅಲೋ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಸೆಟ್ ಆಗುತ್ತೆ. ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ಪಾಸ್ವರ್ಡನ್ನು ಕೇಳುತ್ತೆ. ಪಾಸ್ವರ್ಡನ್ನು ಸರಿಯಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಪಿನ್ನನ್ನು ಹೊಂದಿಸಿ ಅಂತ ಕೇಳುತ್ತೆ. ನೀವು ಪಿನ್ನನ್ನು 4 ಅಂಕೆಯ ಪಿನ್ನನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಪಿನ್ನನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ನಂತರ ಪಿನ್ನನ್ನು ದೃಢೀಕರಿಸಿ ಅಂತ ಕೇಳುತ್ತೆ. ಇಲ್ಲಿ ನೀವು ಪಿನ್ನನ್ನು ದೃಢೀಕರಿಸಿ. ಪಿನ್ನನ್ನು ದೃಢೀಕರಿಸಿದ ನಂತರ ನಿಮಗೆ ಈಗ ಆ್ಯಪು ಓಪನ್ ಆಗುತ್ತೆ. ಈಗ ನೀವು ಕೆಲಸವನ್ನು ಆರಾಮಾಗಿ ಮುಂದುವರಿಸ್ಬೋದು. ಏನಾದರೂ ಮತ್ತೆ ಅದೇ ಥರ ಆಯಿತು ಅಂದರೆ, ಈಗ ನಾವೇನು ಮೊದಲಿಂದ ಮಾಡಿದ್ವಿ ಲಾಗೌಟ್ ಮಾಡಿ ಲಾಗಿನ್ ಮಾಡೋದು, ಅದೇ ಥರ ಮಾಡ್ತಾ ಹೋಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.